ರಾಮಕೃಷ್ಣ ಸರ್ ಈಗ ಚಲವಾದಿ ಅವರು ಮಾತನಾಡಬೇಕಾದ್ರೆ ಒಂದು ಉದಾಹರಣೆ ಕೊಟ್ಟರು. ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನು ದೆಹಲಿಗೆ ಓಡಿಸಿದ್ರು ಅಂತ ಈಗಲೂ ಅದೇ ರೀತಿ ಚರ್ಚೆ ಅಂತೆ ಒಳಗೆ. ನಮಗ್ ಬಂದಿರೋ ಮೂಲಗಳ ಪ್ರಕಾರ ಯಾರೆಲ್ಲ DCM ಕಾಂಪಿಟೇಷನ್ ನಿಂತಿದ್ದಾರೆ ಅವ್ರನ್ನೆಲ್ಲ ಸಚಿವರನ್ನ ನೀವು MP ಎಲೆಕ್ಷನ್ ನಿಲ್ಲಿಸಿ. ಇದು DCM ಅವರು ಹೈಕಮಾಂಡ್ ಮುಂದೆ ಇಟ್ಟಿರುವ ಬೇಡಿಕೆ, ಹೌದಾ ಇಲ್ವಾ? ನಮಗ್ ಬಂದಿರೋ ಸೋರ್ಸಸ್ ಮಾಹಿತಿ. ಈಗಿನ ಡೆವಲಪ್ಮೆಂಟ್ ಗೆ ಆ ಡೆವಲಪ್ಮೆಂಟ್ ಕೂಡ ಆ ಒಂದು ಪ್ರಯತ್ನ ಕೂಡ ಕಾರಣ. ಅಂದ್ರೆ ಕೆಲವು ಸಚಿವರನ್ನ ಲೋಕಸಭೆಗೆ ನಿಲ್ಲಿಸಬೇಕು ಅನ್ನುವ ಹೈಕಮಾಂಡ್ ಜೊತೆಗಿನ ಚರ್ಚೆ ಇದೆಯಲ್ಲ, ಅದಕ್ಕೆ ಕೌಂಟರ್ ಪಾಯಿಂಟ್ ಆಗಿ DCM ವಿಚಾರ ಬಂದಿರೋದು. ಅದು ಕೌಂಟರ್ ಪಾಯಿಂಟ್ ಆಗಿ ಇಲ್ಲಿ ಕಾಂಗ್ರೆಸ್ಸಿನ ಒಳಗಡೆ ಚದುರಂಗ ನಡೆದಿದೆ. ಕಾಂಗ್ರೆಸ್ಸಿನ ಒಳಗೆ ಚೆಸ್ ದಾಳಗಳನ್ನ ಉಳಿಸೋದು, ಇದೊಂದು ದಾಳ ಇದೊಂದು. ಬಟ್ ಇವತ್ತಿನ ಡೆವಲಪ್ಮೆಂಟ್ ಇದೆಯಲ್ಲ, ಅದು ಸೀರಿಯಸ್ ಡೆವಲಪ್ಮೆಂಟ್. CM DCM AICC ಜನರಲ್ ಸೆಕ್ರೆಟರಿ ಬಾಗಿಲು ಹಾಕೊಂಡು 5 hours ಡಿಸ್ಕಷನ್ ಮಾಡ್ತಾರೆ, ಒಂದು ಫೋಟೋಗೂ ಅಲೋ ಮಾಡಲ್ಲ, ಮತ್ತು ಮೀಟಿಂಗ್ ನಂತರ ಒಂದು ಸಣ್ಣ ರಿಯಾಕ್ಷನ್ ಕೊಡಲ್ಲ. ಇದು ಸಮ್ ಬಿಗ್ ಡೆವಲಪ್ಮೆಂಟ್ಸ್ ಆರ್ ಹ್ಯಾಪನಿಂಗ್ ಇನ್ ಕಾಂಗ್ರೆಸ್. ಇಷ್ಟೇ. ಇದು ಮುಂದೆ ಇನ್ಯಾವ ತರದ ಪ್ರೆಸ್ ಮೀಟ್ ಮಾಡಿಲ್ಲ ಕೇಳಲ್ಲ. ಸಮೀವುಲ್ಲಾ ಅವ್ರು ಹೋಗ್ಬಿಟ್ಟು ಸಮೀವುಲ್ಲಾ ಅವ್ರು ಕೇಳಿದ್ರೆ ಮೋಸ್ಟ್ಲಿ ನಾಳೆ ಇವ್ರು ಹೋದ್ರೆ ನಿಜವಾಗ್ಲೂ ಕೊಡ್ತಾರೆ ಪ್ರೆಸ್ ಮೀಟ್ ಅವ್ರಿಗೆ. ನಾನು ಇವತ್ತಿನ ಡೆವಲಪ್ಮೆಂಟ್ಗೆ ಕನೆಕ್ಷನ್ ಏನು? ಅಲ್ಲ ಪ್ರೆಸ್ ಮೀಟ್ ಮಾಡಿಲ್ಲ ಅಂತ ಕೇಳಿದ್ರೆ ಪ್ರೆಸ್ ಮೀಟ್ ಅಲ್ಲ ಅವ್ರು ಹೇಳಿದ್ದು. ನೀವು ಕಾಂಟೆಕ್ಸ್ಟ್ ಬೇರೆ, ಕಾಂಟೆಕ್ಸ್ಟ್ ಬೇರೆ. ಪ್ರೆಸ್ ಮೀಟ್ ಅಲ್ಲ. ನಾನು ಅದನ್ನ ದೇಶ ಹಾಳಾಗೋಗೋರ್ಗೂ ಪ್ರೆಸ್ ಮೀಟ್ ಮಾಡಲ್ಲ ಅಂತ. ಸಾಮಾನ್ಯವಾಗಿ ಏನೇ ಡೆವಲಪ್ಮೆಂಟ್ ಇದ್ರು ಒಂದು ಪ್ರತಿಕ್ರಿಯೆ ಕೊಡೋದು ವಾಡಿಕೆ. ಪ್ರತಿಕ್ರಿಯೆ ಕೊಡೋದು ವಾಡಿಕೆ. ಆ ಪ್ರತಿಕ್ರಿಯೆ ಕೂಡ ಮಾತಾಡೋದು ಸಾಧನೆ ಆಗಬಾರ್ದು, ಕರೆಕ್ಟ್ ಸಾಧನೆಗಳು ಮಾತಾಡಬೇಕು. ಬಟ್ ಮೋದಿ ಅವರ ಕಾಲದಲ್ಲಿ ಮೋದಿ ಅವರ ವಿಚಾರಕ್ಕೆ ನೋಡಿ, ದೇಶದ ಸಾಲ 205 ಲಕ್ಷ. 30 ಸೆಕೆಂಡ್ ಕೊಡಿ, ಅದ್ರ ಮೇಲೆ ಮಾತಾಡೋದು ಕಟ್ ಮಾಡಿ. ದೇಶದ ಸಾಲ 205 ಲಕ್ಷ. ಅರ್ಥ ಆಯ್ತಿದ್ಯಾ? ಇವರು ವಿಶ್ವದಲ್ಲಿರ್ತಕ್ಕಂಥ ಇಂಡೆಕ್ಸ್ ಅಲ್ಲಿ ಇಂಡಿಯಾ 14ರಲ್ಲಿ 85 ಇತ್ತು, ನಿಮ್ಗೆ 146 ಹೋಗಿದಾವೆ. ಅರ್ಥ ಹ್ಯೂಮನ್ ಫ್ರೀಡಮ್ ಇಂಡೆಕ್ಸ್ 106 ಇದ್ದಿದ್ದು 205 ಲಕ್ಷ ಸಾಲ ಮಾಡಿ ಇದೆಲ್ಲ ಹಿಂದಕ್ಕೆ ಹೋಗ್ತಾ ಇದೆಯಲ್ಲ ದೇಶ. 205 ಲಕ್ಷ ಎಲ್ಲೋಯ್ತು? 205 ಲಕ್ಷ ಕೋಟಿ ಎಲ್ಲೋಯ್ತು? ನೀವು 2014 ಕೊಡ್ತೀನಿ ನಿಮ್ಗೆ. ಹೇಳ್ತಕ್ಕಂಥದ್ದು ನೀವು ಕಾಲದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆದಾಯನೂ ಬರ್ತಿದೆ, ಆಸ್ತಿ ಕ್ರಿಯೇಟ್ ಆಗ್ತಿದೆ. ಅದಕ್ಕೆ GDP ರಾಮಕೃಷ್ಣ ಅವರೇ, ಇವಾಗ ಸಮೀವುಲ್ಲಾ ಅವರು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ನೋಡಿದ್ದಾರೆ ಯಾವ್ಯಾವ ಸರ್ಕಾರದಲ್ಲಿ ಏನೇನಾಗ್ತಿದೆ. ಅವ್ರು ಹೇಳಿದ್ರು ಚದುರಂಗದ ಆಟ ನಡೀತಾ ಇದೆ. ಈ ಚದುರಂಗದ ಆಟದ ನಡುವೆ ಬೇರೆ ಡೆವಲಪ್ಮೆಂಟ್ ಬಿಟ್ಬಿಡಿ ಸರ್. ನೀವೇ ಹೇಳಿದ 5 ಗ್ಯಾರಂಟಿ ಅನುಷ್ಠಾನ ಅದೆಲ್ಲ ಮಾಡ್ತಿದ್ದೀರಿ ಹೇಳಿ. ನಿಮ್ಮವರೇ ಹೇಳ್ತಾರೆ ರಾಯರೆಡ್ಡಿ ಅವರು ಇದಾಗಲ್ಲ, ಬದಲಾವಣೆ ಮಾಡಬೇಕು, ಬದಲಾವಣೆ ಮಾಡ್ತೀವಿ ಅಂದ್ರೆ ಏನ್ ಅರ್ಥ? ನೀವೇ 100% ಅವರೇ ಹೇಳಿದ್ದಾರೆ. ಮೂಲ ಸ್ವರೂಪ ಯಾರು ಬದಲಾವಣೆ ಮಾಡಕ್ಕಾಗಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ 5 ಗ್ಯಾರಂಟಿಗಳು ಏನು ಅದು ಸ್ವರೂಪ ಇದೆ, ಆ ಸ್ವರೂಪದಲ್ಲಿ ಇದ್ದೇ ಇರ್ತದೆ. ಇಲ್ಲ ಇನ್ನು ಹೆಚ್ಚಿಗೆ ಕೊಡಬೇಕು ಅನ್ನೋದು ನಡೀಬಹುದು. ಹೆಚ್ಚಿಗೆ ಕೊಡ್ತದೆ ಕಂಡೀಷನ್ ಸಪ್ಲೈ ಇತ್ತಲ್ಲ, ಕಂಡೀಷನ್ ಸಪ್ಲೈ ಬದಲಾವಣೆ ಅಂದ್ರೆ ಇನ್ನೂ 2 ಸೇರ್ಬೋದು, ಇಲ್ಲ ಇನ್ನೂ ಹೆಚ್ಚಿಗೆ ಆಗ್ಬೋದು ಅಂತ ಹೇಳಿ. ಬದಲಾವಣೆ ಅಂದ್ರೆ ನೀವು ಯಾಕೆ ಒಳಗೆ ಅಂತ ಯಾಕೆ ಹೇಳ್ತೀರಾ? ಅದು ಕಡ್ತಾ ಮಾಡ್ತಾರೆ ಅಂತ ಯಾಕೆ ಅಂತೀರಾ? ಈಗ ನಿಮ್ಗೆ ಅದು ಆ ವಿಚಾರಕ್ಕೊಂದು ಸೇರಿಸ್ತೀನಿ ನೋಡಿ. ಇವತ್ತು ನಾವು ಮಾತಾಡ್ತಿಲ್ಲ, ಸರ್ಕಾರದ ಸಚಿವರುಗಳು ಯಾವುದೇ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಮೀಡಿಯಾ ಒಂದು ಸೈಡ್ ಇದ್ದರೆ ಜನರಿಗೆ ಕೇಳ್ತಿರೋಂಥ ಪ್ರಶ್ನೆಗಳಿಗೆ ಖಜಾನೆನಲ್ಲಿ ದುಡ್ಡಿಲ್ಲ, ಸ್ವಲ್ಪ ಗ್ಯಾರಂಟಿ ಯೋಜನೆಗಳಿಗೆ ಕಷ್ಟಪಡ್ತಿದ್ದೀವಿ, ಅದಕ್ಕೇ ದುಡ್ಡು ಹೊಂದಿಸ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಶಾಸಕರುಗಳು ಅವರವರ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ವಿರೋಧ ಪಕ್ಷದ ಶಾಸಕರು ಕೇಳಿಸ್ಕೊಳ್ಳಿ ಸರ್, ಮಧ್ಯದಲ್ಲಿ ಮಾತಾಡ್ತಿದ್ರೆ ಆಗಲ್ಲ. ನೀವು ಹಿಂಗೆ ಮಾಡ್ತಿದ್ರೆ ಡಬಲ್ ಡಿಜಿಟ್ ತಗೊಳ್ಳಲ್ಲ, ಲೋಕಸಭೆ ಚುನಾವಣೆಯಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜಸ್ಥಾನದಲ್ಲಿ ಇನ್ನೂ ನೀವು ನಾನು ಹೇಳ್ತಿದ್ದೀನಿ ಕೇಳಿ. ನಾನು ಹೇಳ್ತಿರೋದಲ್ಲ, ನಿಮ್ಮ ಸರ್ಕಾರದ ಸಚಿವರುಗಳು ಮತ್ತೆ 135 ಶಾಸಕರು ತಗೊಳ್ಳೋಣ, ವಿರೋಧ ಪಕ್ಷದ ಶಾಸಕರು ಬೇಡ. ಅದೊಂದು ನಾವು ಪುನಃ ನಿಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತೀರಿ ಅಂತ. ಯಾವುದೇ ಶಾಸಕರು ಅವರವರ ಕ್ಷೇತ್ರಗಳಿಗೆ ಹೋಗಿ ಇವತ್ತಿಗೂ ಒಂದು
ಒಂದು ಅಡಿಗಲ್ ಒಂದು ಪೂಜೆ ನೆರವೇರಿಸಲಿಕ್ಕೆ ಆಗ್ತಿಲ್ಲ ಏನಕ್ಕೆ ಹೇಳಿ? ತಾಳಿ, ನೀವು answer ಮಾಡಿ. ಹೇಳ್ಬಿಡ್ತೀನಿ ಸರ್. ಏ, ಅವ್ರು ಅಯ್ಯೋ, ಕೊಡೋದೇ ನಾನು 3 ನಿಮಿಷ ನೀವ್ ಏನ್ ಗೊತ್ತಾ? ನಾನು ಅವ್ರು ಪುನಃ second. ಬೇಡ, ತಾಳಿ ಹೇಳ್ತೀನಿ. ಯಾಕೆ ಹೇಳ್ತೀನಿ. ಕೇಳಿ? ಯಾಕೆ? ತಾಳಿ ಸ್ವಾಮಿ ನೋಡಿ, ಹೇಳ್ತೀನಿ. ಗಂಟಾಘೋಷ ರಾಮಕೃಷ್ಣ ಅವರೇ full ಬಜೆಟ್ ಕೇಳಿಸ್ಕೊಂಡು ಮಾತಾಡೋದ್ನ ನಾವು ಒಂದ್ ಸ್ವಲ್ಪ ನಿಯೋಜಿತ ನೋಡಿ. ಯೋಜನೆಗಳಿಗೆ ಯಾವ್ದು ಕಾಸನ್ನ ಕೊರತೆ ಮಾಡಲ್ಲ. ಸ್ವಾಮಿ, ಆದ್ರೆ ವಿಶೇಷ ರಾಮಕೃಷ್ಣ ಅವರೇ, ಯೋಜನೆಗಳಿದ್ರೆ ಈ ವರ್ಷ ಅಯ್ಯೋ, ಕೊಡೋದು ರಾಮಕೃಷ್ಣ ಬರೋದಿಲ್ಲ ಅವರೇ, ಅಂತ ಹೇಳಿ ಕೇಳಿಸ್ಕೊಳ್ರಿ, ಗಂಟಾಘೋಷವಾಗಿ ರಾಮಕೃಷ್ಣ ಅವರೇ. ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ರಾಮಕೃಷ್ಣ ಅದನ್ನ ಅವರೇ, ಮುಚ್ಚುಮರೆ ಕೇಳಿಸ್ಕೊಳ್ಳಲ್ಲ, ಇಲ್ಲ ಉತ್ತರನೂ ನಾವು. ಕೊಡಲ್ಲ. ಯಾವುದೇ ಮುಚ್ಚುಮರೆ ಮಾಡಿಲ್ಲ. ಕೊಡಲ್ಲ. ವಿಶೇಷ ಅನುದಾನ ಕೊಡಲ್ಲ ಸರ್. ನಾವು ಈಗಲೇ ಹೇಳ್ತೀವಿ, ಈ ವರ್ಷ ವಿಶೇಷ ಅನುದಾನ ಅಲ್ಲ ರೀ. ವಿಶೇಷ ಅನುದಾನ ಅಲ್ಲ ರೀ. ಅಯ್ಯೋ, ರಾಮಕೃಷ್ಣ ಅವರೇ, ವಿಶೇಷ ಅನುದಾನ ಅಲ್ಲ. ಒಂದ್ ನಿಮಿಷ, ಅವ್ರು ಕೇಳಿಸ್ಕೊಳ್ಳಿಲ್ಲ, ಉತ್ತರ ಸಿಗ್ಲಿಲ್ಲ, ಸಮಯನೇ ಮುಗ್ದೋಯ್ತು. ಅಶ್ವಿನ್ ಅವ್ರು, ನಿಮ್ಮ ಪಕ್ಷದ ಯೋಜನೆಗಳು ಜನರು ಇನ್ನು ಹೆಚ್ಚಿಗೆ ಕೊಡ್ತಾರಂತೆ ಬಿಡಿ. ಹೆಚ್ಚಿಗೆ ಕೊಡಿ. ಹೆಚ್ಚಿಗೆ ಕೊಡ್ತಾರಂತೆ ಬಿಡಿ. ಸಮಯ ಇಲ್ಲ. ಯಾಕ್ರಿ ಕೊಡಕ್ಕಾಗಲ್ಲ? ಸಮಯ ಆಯ್ತು. ಆಯ್ತು ಅಶ್ವಿನ್ ಅವರೇ, ಅಂತ ನೀವ್ ಯಾರ್ರೀ ಹೇಳಿ? ಅಶ್ವಿನ್ ಅವರೇ, ಯೋಜನೆಗಳನ್ನ ಕೊಡಲ್ಲ ಅಂತ ಹೇಳಲಿಕ್ಕೆ ನೀವ್ ಯಾರ್ರೀ? ಜನರ ಹತ್ರ ಮತ ತಗೊಂಡು ಗೆದ್ದಿರಂತ ಜನರು ನೀವು ಕೊಡಲ್ಲ ಅಂದ್ರೆ ಚೀಮಾರಿ ಆಗ್ತಾರೆ. ಇದೇ ಮಾಡ್ತೀರಿ. ದೇಶದ ಡಬಲ್ ಡಿಜಿಟ್ ನೀವು ತಗೊಳಕ್ಕಾಗಲ್ಲ. ಡಬಲ್ ಡಿಜಿಟ್ ಸಮಯ ನಾನಾಗ್ಲೇ ಹೇಳ್ದಂಗೆ 45 ನಿಮಿಷ ಆಯ್ತು. ರಾಮಕೃಷ್ಣ ಅವರ ಅಶ್ವಿನ್ ಅವರ ಆಯ್ತು. ಅಶ್ವಿನ್ ಆಯ್ತು. ಸಮಯ ಆಯ್ತು. ಸಮಯ ಮುಗ್ದೋಯ್ತು. ಆಯ್ತು ಅಶ್ವಿನ್ ಸಾಕು. ರಾಮಕೃಷ್ಣ ಅವರೇ, ಅವ್ರು ಹೇಳ್ಬಿಟ್ರು ಬಿಡಿ. ಮಾಧ್ಯಮದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಕೊಡಲ್ಲ ಅನ್ಲಿಕ್ಕೆ ಹೇಳಿದ್ದಾರೆ ಅವರು, ಬಿಟ್ಬಿಡಿ. ಜನ ಕೇಳಿಸ್ಕೊಂಡಿದ್ದಾರೆ. ನೋಡಿ, ಇದೇ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ. ಹೆಂಗೆ 135 ಕೊಟ್ಟರು ನಿಮ್ಗೆ? ಆಯ್ತು. ಸಮಯ ಆಯ್ತಿದ್ದಷ್ಟೇ. ಸ್ವಾಮಿ ಅಲ್ಲ ಪಕ್ಷದಲ್ಲಿ ಇರೋದು. ಒಂದ್ ನಿಮಿಷ 5 ಗ್ಯಾರಂಟಿಗಳು ಕೊಟ್ಟಿರಲ್ವಾ? ನಿಮ್ ಕಡೆವರೆಗೂ ಕೊಟ್ಟಿದೀವಿ ಸರ್. ಜೆಡಿಎಸ್ ಅವ್ರ ಕಡೆವರೆಗೂ ಕೊಟ್ಟಿದೀವಿ. ಅವ್ರ ಕಾರ್ಯಕರ್ತರು ತಗೋತಾ ಇದ್ದಾರೆ. ಇಸ್ಕೊಂಬತ್ತಾರೆ, ಇಲ್ಲ ಅಂದ್ರೆ ಕೊಡ್ದಿದ್ರೆ ಅದು ಬೇರೆ ವಿಷಯ. ಮತ್ತೆ? ಆದ್ರೆ ಹೇಳಿ. ದಲಿತರಿಗಿಟ್ಟು ದುಡ್ಡು 11,000 ಕೋಟಿ ನುಂಗು ಬಿಟ್ರಲ್ರಿ. ಅನ್ಕೊಂಡೆ ಸರ್. ಆಯ್ತು. ಇನ್ನೊಂದೇನೋ ಸಪರೇಟ್ ಡಿಬೇಟ್ ಮಾಡೋಣ. ಜನ ಗಮನಿಸ್ತಾರೆ. ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ಸಮಯ ಇದ್ದಿದ್ದಷ್ಟೇ. ಸಮಿತಿ ಮಾಡಿದ್ರು. ಯಾರ್ SC ST ಆಯ್ತು, ಬೇರೆ ದಿನ ಪ್ರತ್ಯೇಕ ಡಿಬೇಟ್ ಮಾಡಿ. ಧನ್ಯವಾದ. ಆಯ್ತು. ಸರ್ಕಾರದಲ್ಲಿ ಗೊಂದಲ ಆಯ್ತು. ಚಲವಾದಿ ಅವರ ಸಮಯ ಆಯ್ತು. ರಾಮಕೃಷ್ಣ ಅವ್ರಿಗೆ ಸಪರೇಟ್ ಮೈಕ್ ಕೊಟ್ಬಿಡಿ, ಅವ್ರು ಮಾತಾಡ್ತಾ ಇರ್ಲಿ. ನಮ್ಮ ಹತ್ರ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ಗೊಂದಲ ಈ ಪ್ಯಾನಲ್ ಅಲ್ಲಿ ಎಷ್ಟರ ಮಟ್ಟಿಗೆ ಗದ್ದಲ ಗಲಾಟೆಗಳು ಕೇಳೋಕ್ ಸಿಕ್ತೋ ಅಷ್ಟು ಸರ್ಕಾರದಲ್ಲಿ ಆಗದೆ ಇರ್ಲಿ ಅನ್ನೋದು ಒಂದೇ ಬಯಕೆ. ಯಾಕಂದ್ರೆ ಕೊಟ್ಟಿರೋದು 135 ಶಾಸಕರ ಬಲದ ಸರ್ಕಾರ. ಆ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳ ಭರವಸೆನ ಈಡೇರಿಸೋ ತನಕನಾದ್ರೂ ಗಟ್ಟಿಯಾಗಿರುತ್ತಾ? ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ ಆಗೇ ಹೋಗುತ್ತಾ? ಕಾದ್ ನೋಡೋಣ. ಧನ್ಯವಾದ. ಚರ್ಚೆ ನೋಡಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.